ಹಣ ಬಂದ ಹಣ ಬಂದ ಹಣ ಗೊತ್ತಿರೋರ್ ಮನೆಗೆ ಬಂದಿದ್ದೀನಿ ತಿಂತೀನಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮೋದಿ ಫಾಲೋವರ್ಸ್ ನಾವೆಲ್ಲ ಬಂದು ಕುಕ್ಕೆಯಲ್ಲಿ ಹಾಲ್ಟ್ ಆಗಿದ್ದೀವಿ ನಾವು. ಕುಕ್ಕೆಯಲ್ಲಿ ಹಾಲ್ಟ್ ಆಗಿದ್ದಂಥ ನಮ್ಮದು ಹೋಟೆಲ್ ಬಂದು ಶ್ರೀ ಸಾಯಿ ಹೋಟೆಲ್ ಸ್ಕಂದ. ಅದು ತುಂಬ ಚೆನ್ನಾಗಿದೆ. ನಮ್ಮದು ಉಪೇಂದ್ರ ಪಾರ್ಟಿ ನಮ್ಮದು ನಾನ್ AC ಮತ್ತು AC ರೂಮ್ಸ್ ಇತ್ತು. ಅಲ್ಲಿ ನಮಗೆ ನಾನ್ AC ಬಂದು ಅರೌಂಡ್ ಒಂದು 900 ಅಥವಾ 800 ಆಗುತ್ತೆ. AC ಬಂದು 1200 1300 ಆ ಥರ ವೇರಿ ಆಗುತ್ತೆ. ಬಟ್ ನಮಗೆ ಇಲ್ಲಿ ACನೇ ನಮಗೆ ಒಂದು 900 ರುಪೀಸ್ಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇಂದಿರಾ ಗಾಂಧಿ ಆಡಳಿತ ಒಳ್ಳೆ ಆಡಳಿತ. ಊರಿಗೆ ಓಡೋಗ್ತಿದ್ವಿ, ಆದರೆ ಇಲ್ಲಿ ನೋಡಿ ಮಳೆ ಬಂದರು ಏನು ಬಂದರು ಚಿಂದಿ ಲೈಫ್ ಬರೋ ಇದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಪಂಚಾಯತ್ ಅಧ್ಯಕ್ಷನಾಗಿ ಕಾಂಗ್ರೆಸ್ ಗೆದ್ದಿದ್ದೇನೆ. ಹೋಗ್ತಾ ಇದ್ದೀವಿ. ಮಡಿಕೇರಿಗೆ ಹೋಗ್ಬೇಕಾದ್ರೆ ಒಂದು ಶಾರ್ಟ್ ಕಟ್ ರೋಡ್ ಇದೆ. ಆ ಶಾರ್ಟ್ ಕಟ್ ರೋಡ್ ಬಂದು ಇದೇ ಶಾರ್ಟ್ ಕಟ್ ರೋಡ್ ನೋಡಿ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು, ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು. ನಿಮ್ಗೂ ಏನಾದ್ರು ಈ ಶಾರ್ಟ್ ಕಟ್ ರೋಡ್ ಬೇಕು ಅಂದ್ರೆ ಈ ತರ ರೋಡಲ್ಲಿ ಬರಬೇಕು. ಇದು ಅರೌಂಡ್ ಒಂದು 10 ಕಿಲೋಮೀಟರ್ಸ್ ಏನೋ ಜಾಸ್ತಿ ಆಗುತ್ತೆ, ಬೇರೆದು ಇದು ಕಮ್ಮಿ ಆಗುತ್ತೆ ಮಾಮೂಲು. ಸೊ ನಾವೀಗ ನಾವು ಊಟ ಮಾಡಕ್ ಬಂದಿದ್ದೀವಿ. ಊಟ ಅಂತಾನೆ ಅನ್ಬೋದು, 12 ಗಂಟೆ ಆಗಿದೆಯಲ್ಲ, ಊಟ ಅಂತಾನೆ ಅನ್ಬೋದು. ನಾವು ಇರೋದೇ ಒಂದು ಅಕ್ಕಿ ರೊಟ್ಟಿ ತಿನ್ಕೊಂಡು ಹೋಗ್ಬೇಕಲ್ಲ, ಜೀವನದಲ್ಲಿ ಏನೈತೆ. ಬನ್ನಿ ಅಕ್ಕಿ ರೊಟ್ಟಿಗೆ ತಿನ್ಕೊಂಡು ಪ್ರಯಾಣ ಮುಂದೆ ವರ್ಷನ ಮಡಿಕೇರಿಗೆ. ನಾವು ಈಗ ಬಂದಿರುವಂತಹ ಈ ರೋಡ್ ನಲ್ಲಿ ಈಗ ನಾವು ಹೊಟ್ಟೆ ಹಸಿದ ಕಾರಣದಿಂದ ನಾವು 12 ಗಂಟೆಗೆ ಈಗ ಊಟ ಮಾಡಕ್ಕೆ ಬಂದಿದ್ದೀವಿ. ಎಷ್ಟು ಹಳೆ ಕಾಲದ ಒಂದು ಹೋಟೆಲ್ ಹಿಂಗಿದೆ ಅಂತ ನೋಡ್ಬೋದು. ಎಷ್ಟು ಪುರಾಣ ಚಾನಲ್ ಕಾಲದಿಂದ ಬಂದಿರುತ್ತಾ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು. ದೇವರು ನಿಮಗೆ ಒಳ್ಳೆಯ ಆಯುರಾರೋಗ್ಯ ಭಾಗ್ಯ ಕೊಡ್ಲಿ. ಇನ್ನು ಮುಂದೆ ನೀವು ಬಂದು ನಮ್ಮ ಹೋಟೆಲಲ್ಲಿ ಬಂದು ಬರ್ತೇವೆ, ಚಹಾ ಕಾಫಿ ನಗು ನಗುತ್ತಾ ಹೋಗಿ. ಇದು ಅಡ್ರೆಸ್ ಹೇಳಿ. ಮರ್ಕಂಜ ಗ್ರಾಮ, ಸುಳ್ಯ ತಾಲೂಕು, ಬಲ್ನಾಡು ಪೇಟೆ ಮನೆ. ಹಾಗೆ ನನ್ನ ಹೆಸರು ಬಿ ನಾಗಕುಮಾರ ಶೆಟ್ಟಿ. ಅಂದ್ರೆ ಶೆಟ್ಟಿ ಅಂದ್ರೆ ನಾವು ಜೈನ್ಸ್. ಇಲ್ಲಿ ಈ ವರ್ಷ ನಾವು ಈ ಹೋಟೆಲ್ ಅನ್ನು ಓಪನ್ ಮಾಡಿದ್ದೇವೆ. ಯಾವ ಸರ್ಕಾರ ಒಳ್ಳೆ ಸರ್ಕಾರದ ಬಗ್ಗೆ ಯೋಚನೆ ಮಾಡಲ್ಲ. ಈಗ ಸರ್ಕಾರ 3 ಸರ್ಕಾರ ಉಂಟು, ಗೊತ್ತಾಯ್ತಲ್ಲ. ಯಾವ್ದು ಒಳ್ಳೇದು ಅಂತ ನನ್ನೊಂದು ಅಭಿಪ್ರಾಯ ಹೇಳಿದೆ ಅಷ್ಟೇ. ನೀವು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಹೇಳಿ ಅಷ್ಟೇ. ನಾನು ಹೇಳ್ತೇನೆ ಹೇಳುವ. ಮೋದಿ ಫಾಲೋವರ್ಸ್ ನಾವೆಲ್ಲ ನಾವ್ ಮೋದಿ ಫಾಲೋವರ್. ಕರೆಕ್ಟ್. ಎಲ್ಲರೂ ನಮ್ದು ಉಪೇಂದ್ರ ಪಾರ್ಟಿ. ನಮ್ದು ಉಪೇಂದ್ರ ಪಾರ್ಟಿ. ಅವ್ರದ್ದು ಯಾವ ಪಾರ್ಟಿ ಬರ್ತದೆ ಯಾವ ಪಾರ್ಟಿ. ಅವ್ರ ಉಪೇಂದ್ರ ಪಾರ್ಟಿ ಬರುತ್ತೆ ಇನ್ನೊಂದು 10 ವರ್ಷದಲ್ಲಿ. ನಾವು ಆ ಪಾರ್ಟಿಗೆ ಸೇರ್ತೀವಿ. ಹಾಗೆ ಸದ್ಯದಲ್ಲಿ ಯಾವ್ದಿದೆ? ಅದೇ ಯಾವ್ದಿಲ್ಲ ನಮ್ಗೆ. ಯಾವ್ದು ಮನಸ್ಸು ಅಂತ ನಿಮ್ಗೆ? ನಮ್ಗೆ ಯಾವ್ದು ಹೇಳ್ಬೇಕು, ಯಾವ್ದಿಲ್ಲ ನಮ್ಗೆ ಯಾವ್ದು ಬಂದು ಯೋಚನೆ ಮಾಡಿಲ್ಲ. ಅಲ್ಲ, ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನನ್ನೊಂದು ಫೀಚರ್ನ ಬಗ್ಗೆ. ನಾನು 96ನೇ ಇಸ್ವಿಯಲ್ಲಿ ನಾನು ಪಂಚಾಯತ್ ಅಧ್ಯಕ್ಷನಾಗಿ ಕಾಂಗ್ರೆಸ್ ಗೆದ್ದಿದ್ದೇನೆ. ನಾನು ಇಷ್ಟರವರೆಗೂ ಕಾಂಗ್ರೆಸ್. ನಾನು ಯಾವ ಪಕ್ಷಕ್ಕೂ ಹೋಗುದು, ಸಾಯಿವರೆಗೂ ಹೋಗುದು. ಯಾಕೆಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಹೆಂಗಾಯ್ತದ, ಮನುಷ್ಯ ಬುದ್ಧಿಯಿಂದ ಗೆಲ್ಲ, ಯುದ್ಧ ಮಾಡಿ ಗೆಲ್ಲುವುದಲ್ಲ. ಈಗ ನೀವು ಇಲ್ಲಿ ಬಂದು ಕಾಫಿ ಕೊಡ್ತೀವಿ, ನೀವು ಕಾಫಿ ಕುಡಿದಿಗೆ ಎಷ್ಟು ಖರ್ಚಾಗ್ತದೆ ಅಷ್ಟನ್ನು ನೀವು ಕೊಡ್ತೀರಿ, ಹೋಗ್ತೀರಿ. ಅದು ವಿಷಯ ಅಲ್ಲ, ವಿಶ್ವಾಸ ಮನುಷ್ಯನಿಗೆ. ಯಾಕೆಂತ ಹೇಳಿದ್ರೆ ನಾವು ಈ ಒಂದು ಕಾಫಿ ಕುಡಿದಿದ್ದೇವೆ, ಇದರಿಂದ ನಮ್ಮ ದೇಹದ ಆರೋಗ್ಯ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳೋ ಭಾವನೆ ನಮ್ಮಲ್ಲಿ ಬೇಕು. ಇದು ಮುಖ್ಯ, ಗೊತ್ತಾಯ್ತಲ್ಲ. ಮತ್ತೆ ಈ ಇಷ್ಟರವರೆಗೆ ಬಂದ ಸರ್ಕಾರ ಯಾವುದು ಒಳ್ಳೇದು ಮಾಡಿದೆ ಅಂತ ನಾನು ಹೊಗಳಲಿಕ್ಕೆ ಹೋಗುದಿಲ್ಲ. ಮಾಡಿದ್ದೆಲ್ಲ ಮೋಸಗಾರಿಕೆ ವ್ಯವಸ್ಥೆ. ಇವಾಗ ನೋಡಿ, ಬಡವರ ಉದ್ಧಾರ ಅಂತ ಹೇಳುವುದಲ್ಲದೆ ಬಡವನಿಗೆ 10 ಪೈಸೆ ಕೊಡ್ಲಿ. ಈಗ ಲೆಕ್ಕಾಚಾರ ಆಗ್ಲಿಕ್ಕೆ ಹೋದ್ರೆ ಸಿದ್ದರಾಮಯ್ಯ ಮಾಡಿದ್ದು ಒಳ್ಳೆ ಕೆಲಸ. ತಿಂಗಳಿಗೆ 2,000 ಬರ್ತದಲ್ಲ. ಈ ಹಣ ಇಲ್ಲದವನಿಗೆ ಏನಿಲ್ಲದ ಮನೆಗೆ ಸಾಮಾನಾದ್ರೂ ತರ್ಬೋದಲ್ಲ, ಮದ್ದಿಗಾದ್ರೂ ಹೋಗ್ಬೋದಲ್ಲ. ಅಲ್ಲ, ಕಾಯಿಲೆ ಬಂದ್ರೆ ಕೆಲವರಲ್ಲಿ ಮದ್ದಿಗೆ ಹಣ ಇರುವುದಿಲ್ಲ. ಹಾಗೆ ನಾನು ಗಂಡದ ಹೆಂಡತಿಗೆ ಹಣ ಕೊಡ್ಲಿಕ್ಕೆ ನನ್ನ ಹತ್ರ ಇಲ್ಲ. ಏನ್ ಮಾಡುದು? ಇಂಥ ಪರಿಸ್ಥಿತಿಯಲ್ಲಿ ಹಳ್ಳಿ ಏರಿಯಾದಲ್ಲಿ ಜನ ಇದ್ದಾರೆ. ಈ ಹಣ ಇಲ್ಲದವರಿಗೆ ಈ ವ್ಯವಸ್ಥೆಗಳೆಲ್ಲ ಗೊತ್ತಾಗ್ತದೆ, ಬಾಕಿದವರಿಗೆ ಇದ್ರ ವಿಷಯ ಗೊತ್ತಾಗುದಿಲ್ಲ. ಕಿಸೆಗೆ ಆಗಿದ ಒಳ್ಳೆ ಹಣ ಸಿಕ್ಕಿದ್ರೆ ನಮಗೆ ಸಾಲ ಹೇಳಬೇಕು ಗೊತ್ತೇನಿಲ್ಲ. ನಮ್ಮ ಕೆಲಸ ಹಾಕೊಂಡು ಹೋಗ್ತೋ. ನೀವು ಅಧಿಕಾರಿ ವರ್ಗದವರಿಗೆ ಎಲ್ಲಿವರೆಗೆ ನೀವು ಹೋಗಿ
ಹಣ ಕೊಡದೆ ಕೆಲಸ ಮಾಡೋ ಒಬ್ಬ ಅಧಿಕಾರಿ ಆದ್ರೆ ಇಲ್ಲ. ಒಬ್ಬ ಎಷ್ಟು ಕೊಟ್ಟರು ಯಾರಿಲ್ಲ. ನೀವು ಇವತ್ತು ಅವ್ರ ಲೆಕ್ಕಾಚಾರ ಹಾಕುದು, ಇವತ್ತು 50 ಕೊಟ್ಟ, ಇವತ್ತು ಒಂದು ತಪ್ಪಿಸಿದ್ರೆ ನಾಳೆ 100 ತರ್ತಾನೆ. ಹಾಗೆ ಮಾಡಿ ನಮ್ಮನ್ನೆಲ್ಲ ಬೋಳ್ಸಿ ಹಣ ಬೆಳಿ ನಾವು ಜೀವಮಾನ ತಲೆ ಬಿಡಿ ಅಲ್ಲ, ಅಷ್ಟು ನಾವು ಆಲೋಚನೆ ಮಾಡಬಹುದು. ಎಂಬುದು ನಾವು ಬೇರೆ ಬೇರೆ ದೇವರನ್ನು ನಂಬ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ, ಮನುಷ್ಯ ಮನಸ್ಸಿನ ಮಾರ್ಗ ಅಂತ. ವಿಮಾನಕ್ಕೆ ಗಾಳಿ ಮಾರ್ಗ, ಗಾಳಿ ಇಲ್ಲದ್ರೆ ವಿಮಾನ ಹೋಗ್ಲಿಕ್ಕಿಲ್ಲ, ಮನಸ್ಸಿಲ್ಲದ್ರೆ ಮನುಷ್ಯ ಹೋಗ್ಲಿಕ್ಕಿಲ್ಲ. ತೋಟ ಎಲ್ಲ ಹಿಂದೆನೇನಾ, ಮನೆ ಹಿಂದೆನೇನಾ? ಒಟ್ಟಂದ್ರೆ ನಾನು ಟೋಟಲ್ ನಮಗೊಂದು 10 ಎಕರೆ ಜಾಗ ಉಂಟು ಟೋಟಲ್. ಮತ್ತೆ ನಾನು ಪಂಚಾಯತ್ ಅಧ್ಯಕ್ಷ ಆಗಿದ್ದೀನಿ ಆವಾಗ 96 ಇಸಿ. ಆವಾಗ ನಮ್ಮ ಭೂಮಿ ಅಲ್ಲೆಲ್ಲ ಹಂಚಿದೆ. ಒಂದೊಂದು ಎಕರೆ ವರ್ಗ ಸ್ಥಳ ನಮ್ಗೆ 16 ಎಕರೆ ಒಟ್ಟಿಗೆ 32 ಎಕರೆ ಇತ್ತು. ಅದರಲ್ಲಿ 16 ಎಕರೆ ನಮಗೆ, 16 ಎಕರೆ ಚಿಕ್ಕದ್ ದೊಡ್ಡ ತಂದೆ ನಮಗೆ. ಒಟ್ಟಿಗೆ 15 ಮಂದಿ ನಾವು. 16 ಪಾಲಿಗೆ 15 ಮಂದಿ. ಮತ್ತೆ ಚಿಕ್ಕ ವಯಸ್ಸಿರುವಾಗ 16 ಆಯ್ತು. ಹಾಗೆ 16 ಒಬ್ಬರಿಗೆ ಒಂದೊಂದು ಎಕರೆ ಕ್ಲಿಯರ್ ಆಗಿ. ಮತ್ತೆ ಅವನು ಒಬ್ನಿಗೆ 16 ಎಕರೆ. ಯುವರಾಜ ಅಂತೇಳಿ ಅವ ಯಕ್ಷಗಾನ ಯುವರಾಜನೇ ಆಗೋದ್ರಲ್ಲ. ಯುವರಾಜ ಅಂತ ಹೇಳಿ ಅವನ ಹೆಸರಿಗೆ ಸರಿ ಆಗಿದೆ. ಅವ ಯಕ್ಷಗಾನ ಎಲ್ಲ ಮಾಡಿ ಒಂದು 5-6 ಎಕರೆ ಮಾರಿದ. ಯಕ್ಷಗಾನ ಮಾಡ್ಲಿಕ್ಕೆಲ್ಲ ಹೋದ್ರೆ ಅದೆಲ್ಲ ಆ ಟೈಮ್ನಲ್ಲಿ ಅದೆಲ್ಲ ಆಗುವಂಥದ್ದು, ಖರ್ಚಿಗೆ ಹಣ ಬೇಡ. ಹಾಗೆಲ್ಲ ಒಟ್ಟಾರೆ ಆಯ್ತು ಅವನು. ಮತ್ತೆ ಅವನ ಮಕ್ಕಳಿಬ್ರು ಒಳ್ಳೆಯವರು. ಇನ್ನೊಬ್ಬ ಅಮೆರಿಕದಲ್ಲಿದ್ದಾನೆ, ಆಕರ್ಷ್ ಅಂತೇಳಿ. ಅಮೆರಿಕದಲ್ಲಿದ್ದಾನೆ. ಅವ ಹೋಗಿ ಒಂದು 6 ತಿಂಗಳು ಆಯ್ತು. ಏನು ವರ್ಕ್ ಮಾಡ್ತಿದ್ದಾರೆ ಇವಾಗ? ಹೌದು, ಜಾಬ್. ಅವ PhD ಮಾಡಿ ಬಾಟ್ನಿ ಇದರಲ್ಲಿ PhD ಮಾಡಿದ್ರು. ಅದರಲ್ಲಿ ಅಲ್ಲಿ ಹೋಗಿ ಮೇನ್ ನಮ್ಮ ದೇಶದಲ್ಲಿ ಹಣ ಗಳಿಸಬೇಕು ಅಂದ್ರೆ ಅಮೆರಿಕ ಅಲ್ಲ. ನಾನು ಯಾಕೆ ಏನಂತ ಹೇಳಿದ್ರೆ, ಇಲ್ಲೆಲ್ಲ ಆಕ್ಸಿಡೆಂಟ್ ಆದಿದ್ದೆಲ್ಲ ಆದ್ರೆ ಗ್ಯಾರೇಜಿಯಲ್ಲಿ ನಾವು ಹಣ ಕೊಡ್ಬೇಕು ಗಾಡಿಗೆ ರಿಪೇರಿಗೆ, ಗೊತ್ತಾಯ್ತಲ್ಲ. ತಾಗಿದವನಿಗೆ ಮೊದಲು ನಾವು ಮಾಡ್ಬೇಕು. ಅಲ್ಲಿ ಹಾಗೆಲ್ಲ ಅವ್ರಿಗೆ ಹಣ ಕೊಡ್ತಾರೆ. ಏನಾದ್ರು ಹೆಚ್ಚು ಕಡಿಮೆ ಅಂದ್ರೆ ಅವ್ರಿಗೆ ಎಲ್ಲ ಗಾಡಿಗೆ ಹೋಗ್ರಿ, ನಮ್ದೇನಿಲ್ಲ. ಅಲ್ಲಿ ಇದ್ರು ಹಳೆ ಗಾಡಿಯಲ್ಲಿ ನಾವು ಓಡಿಸ್ಕೊಂಡಿರ್ಬೇಕು. ಅವ್ರು ಕೊಟ್ಟ ಗಾಡಿಯನ್ನು ನಾವು ಓಡಿಸ್ಬೇಕು. ಹಾಗೆ ಅವೆಲ್ಲ ಅವ್ರಿಗೆ ಅಲ್ಲಿ ಅಷ್ಟು ಒಳ್ಳೆದಿದೆಯಾ? ಎಲ್ಲಿ ಯಾವ ನೀವು ದುಬೈಗೆ ಹೋಗಿ, ಅಲ್ಲಿಗೆ ಮಸ್ಕತ್ತಿಗೆ ಹೋಗಿ, ಎಲ್ಲಿಗೂ ಬೇಕಾದ್ರೂ ಹೋಗಿ, ಎಲ್ಲಿಯೋ ಅಲ್ಲಿಂದ ಡಬ್ಬಲ್ ಹಣ ಆಯ್ತು. ಮಾರ್ಕೆಟಲ್ಲಿ 2 ಲಕ್ಷ ಇದೆ, ಅಲ್ಲಿ 4 ಲಕ್ಷ ಮಾತ್ರ. ಹೆಚ್ಚು ವರ್ಷ ಮಾತ್ರ ಅಲ್ಲಿ ಇರ್ಬಾರ್ದು. ಯಾಕೆಂತ ಹೇಳಿದ್ರೆ ನಮ್ಮ ಕಾಂಟ್ಯಾಕ್ಟ್ ಹೋಗ್ತದೆ. ಮೇನ್ ಮನುಷ್ಯನಿಗೆ ಬೇಕಾದ್ದು ಕಾಂಟ್ಯಾಕ್ಟ್. ಅದು ಹಣ ಎಷ್ಟು ಬೇಕಾದ್ರೂ ಇಲ್ಲಿ, ಅದನ್ನು ಯಾರು ನೋಡ್ತಾರೆ? ಕಾಣ್ಬೋದು. ಮತ್ತೆ ನಾವು ಅಲ್ಲಿ ಎಂತ ಮಾಡಿದ್ವಿ ಯಾರು ನೋಡ್ತಾರೆ? ಈಗ ಇಲ್ಲಿ ಮಾಡಿದ್ರೆ, ಈಗ ನಾವೊಂದು ಮನೆ ಕಟ್ಟಿದ್ದೇವೆ. ಈಗ ವಿಷಯ ಹೇಳಿ, ಉದಾಹರಣೆಗೆ ಹೇಳಿ, ಮನೆ ಕಟ್ಬೇಕಾದ್ರೆ ಎಷ್ಟು ಕಷ್ಟ ಉಂಟು ನಾವು ಕಟ್ಟಿದವರಿಗೆ ಗೊತ್ತು, ಎಷ್ಟು ಸಾಲ ಮಾಡಿಸಿ ಎಷ್ಟು. ಆದ್ರೆ ಮನೆ ಒಂದು ಇರ್ತದೆ ಆ ಮನೆ ಕಟ್ಟಿದ್ರೆ ಫಂಕ್ಷನ್ ಗಳಿಗೆ ಬರಕ್ಕಾಗಲ್ಲ, ಸಂಬಂಧ ಹೋಗುತ್ತೆ. ಚೆನ್ನಾಗಿದೆ. ಈಗ ಕಟ್ಟಿದ 1 ವರ್ಷಗಳಿದೆ ಅಷ್ಟೇ, 1 ವರ್ಷಗಳು. ಹಾಗಾಗಿ ಈ ಹೋಗಿ ಮತ್ತೆ ಕಡಿಮೆ 55 ಲಕ್ಷ ಆಯ್ತು. ಅಂದ್ರೆ ಅಷ್ಟಕ್ಕೆ ಆಗಿದ್ದು ಪುಣ್ಯ. ಯಾಕೆಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ಕಡೆಯವರು ಬಂದು ಸಿಕ್ಕಿದ್ರು. ಒರಿಸ್ಸಾ ಮತ್ತೆ ಈಚೆ ಮಲಪುರಂ, ಇದು ಹೈದರಾಬಾದ್ಗೆಲ್ಲ ಮಲಪುರಂ ಬಾಕಿ ಕೆಲಸಕ್ಕೆ ಸಾಮನೆಗೆಲ್ಲ ಒಳ್ಳೆ ಮಕ್ಕಳು, ಒಳ್ಳೆ ಜನಗಳು. ಅವ್ರು ಹಾಗೆ ಕೆಲಸ ಮಾಡೋ ಜನ ಉಂಟಲ್ಲ, ನಮ್ಮ ಭಾರತ ದೇಶದಲ್ಲಿ ಇಲ್ಲ, ಕನ್ನಡ ಇದಿಲ್ಲ. ಕರ್ನಾಟಕದಲ್ಲಿ ಇಲ್ಲೇ ಇಲ್ಲ, ನೀವು ಹುಡುಕುದು ಬೇಡ. 1 ದಿವಸ ಅಂದ್ರೆ 5 ದಿವಸ ರಜೆ ಮಾಡೋರು. ಗೊತ್ತಾಯ್ತಲ್ಲ. ಇವ್ರು ಬಂದ್ರೆ ಉಂಟಲ್ಲ, 1 ತಿಂಗಳ ಒಳಗೆ ಕಂಪ್ಲೀಟ್ ಕೆಲಸ ಮುಗಿಸ್ತಾರೆ. ಸ್ಕ್ವೇರ್ ಫೀಟ್ ಕೊಟ್ಟು ಬಿಡಿದ್ದಲ್ಲ ಅವ್ರಿಗೆ. 6 ಗಂಟೆಗೆ ಶುರು ಮಾಡಿದ್ರೆ ಸಂಜೆ 6 ಗಂಟೆಗೆ ನಿಲ್ಸುದು. ಊಟಕ್ಕೆ ಮಾತ್ರ ಹೋಗುದು. ಮನೆಯಲ್ಲಿ ಇಲ್ಲಿ ಇರ್ತಿದ್ವಿ, ಅಡಿಗೆ ಮಾಡಿಕೊಂಡೆಲ್ಲ ಇಲ್ಲಿ. ನೌಕರರ ಮೇಲೆ ಕೆಲಸ. ನಾವು ನೌಕರರು ಒಳ್ಳೆ ಇದ್ರೆ ನಮ್ಮ ಒಳ್ಳೆ ಕೆಲಸ ಮಾಡ್ತಿದ್ವಿ, ಕೆಟ್ಟದ್ ಬಂದ್ರೆ ನಾವು ಕೆಟ್ಟ ಕೆಲಸ ಮಾಡ್ತೀವಿ. ಆ ಟೈಮ್ ಇನ್ನೂ ಒಳ್ಳೆ ಕೆಲಸ ಬಂದ್ರೆ ಮತ್ತು ಮಾಡ್ತೀವಿ. ಹಾಗೆ ಈ ನವಗ್ರಹರು 9ನೇ ಕ್ಲಾಸ್ನವರಿಗೆ ಕಲ್ತವ್ರು ಎಲ್ಲಿ ತಪ್ಪು ಮಾಡಿದ್ದೆ ನೀವು ನೋಡಿ, ಅವ್ರು ಅದಕ್ಕಿಂತ ಕೆಳಗೆ ಕೆಳಗೆ ಕಲ್ತವ್ರು ತಪ್ಪು ಮಾಡಲಿಲ್ಲ. ಅವ್ರಿಗೆ ಒಂದು ಭಯ ಉಂಟು. ಹೆಚ್ಚು ಕಲ್ತಿಗೆ ಅವ್ರಿಗೆ ಭಯ ಇಲ್ಲ. ಅವ್ರು ಏನ್ ಮಾಡ್ಲಿ, ನಾಳೆ ಕೊಲ್ಲಿಗೆ ರೆಡಿ. ಹಂಗಾರೆ ಅದಕ್ಕೆ 9th ತನಕ ಓದ್ಬಿಟ್ಟು ಸುಮ್ಮನೆ ಆಗ್ತಿದ್ರು ಎಲ್ಲರೂ. ನವಗ್ರಹ 9th ತನಕ ನಿಜ ಸ್ಥಿತಿ ಇದು, ನಿಜ ಸ್ಥಿತಿ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿ ನೋಡಿ, ನಿಮ್ಮದೇ ವಿಷಯ ಹೇಳ್ತೀನಿ. 9ನೇ ಕ್ಲಾಸಿನ ಮೊದಲೆಲ್ಲ ಹೇಗೆಂದ್ರೆ ಶಾಲೆ ಇರ್ಲಿಲ್ಲ, 9ನೇ ಕ್ಲಾಸ್ ಕಲ್ತು ಮನೆಯಿಂದ ಪೇಟೆಗೆ ಬಿಡ್ತಿರ್ಲಿಲ್ಲ ಹೆಣ್ಮಕ್ಳನ್ನ. ಈಗ ಆ ಪೋಸ್ಟ್ ಈ ಪೋಸ್ಟ್ ಅಂತ ಹೇಳಿ ದೊಡ್ಡ ದೊಡ್ಡ ಕಲ್ತು
ತಂದೆಯವರು ಕೇಳುದಿಲ್ಲ, ಮನೆಯವರು ಯಾರು ಹೇಳಿದ್ರೆ ಕೇಳಿದ್ರು, ಅವರ ಖುಷಿ, ಅವರೇ ಹೋಗುದಿಲ್ಲ. ಈಗಿನೊಂದು ಪರಿಸ್ಥಿತಿ ಅದೇ ಮುಟ್ಟಿದೆ ಅಂತ. ಅಂದ್ರೆ ಎಜುಕೇಶನ್ ಜಾಸ್ತಿ ಆದ್ರೆ ತೊಂದರೆ ಆಗ್ತದೆ ಹಾಗೆ ನನ್ನೊಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯದ ಪ್ರಶ್ನೆ ಅಲ್ಲ. ಅಂದ್ರೆ ನಾವು ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ನಾವು ಒಂದು ಮಿನಿಮಮ್ ಬೇಕು, ಹಣ ಬೇಕು ನಮಗೆ. ಖರ್ಚಿಗೆ ಎಷ್ಟು ಬೇಕು ಅಷ್ಟೇ ಹಣ ಬೇಕು. ಅದಕ್ಕೆ ಜಾಸ್ತಿ ಇದ್ರೆ ನಾವು ಸಹ ಮಾಡುದು ಹಾಗೆ, ದಾರಿ ತಪ್ಪಿ ಬಿಡ್ತೇವೆ ಅಂತ. ಇಲ್ಲಿ ಒಬ್ಬರು ಭಟ್ರು ಇದ್ರು, ಸರಬನ ಅಂಗಡಿಯ ನಿಲ್ಸ್ಬೇಕು ಅಂತ ಹೇಳಿದ್ರು. ನಿಲ್ಸ್ಬೇಡಿ ಅಂತ ಹೇಳುದು. ಯಾಕೆ? ಕೆಲಸಕ್ಕೆ ಮರು ದಿವಸ ಬರ್ಬೇಕಾದ್ರೆ ಅವ್ನು ಕುಡಿದು ಹಣ ಮುಗಿಬೇಕು, ಇಲ್ಲಾಂದ್ರೆ ಕೆಲಸ ಬರ್ತಾನ. ಅದು ಬೇಕು ಅಂತ ಅವ ಸತ್ರೆ ಸಾಯಿಲಿ ಅಂತ ಕುಡ್ದವ, ಇವರ ಕೆಲಸ ಆಗ್ಬೇಕು. ಭಟ್ರ ತಲೆದು. ಅಯ್ಯೋ, ಕೆಲವು ವಸ್ತುಗಳನ್ನು ಹೇಳಿದ್ರುಂಟಲ್ಲ, ಬಹಳ ಕಷ್ಟ ಉಂಟು. ನಾವು ಹೇಳ್ತೀವಿ ಅಂದ್ರೆ ಮನುಷ್ಯ ಬದುಕಬೇಕಾದ್ರೆ ಬಹಳ ಕಷ್ಟ ಉಂಟು. ಸ್ಪೆಷಲ್ ಅದು ಈ ಕಡೆ ಫಂಕ್ಷನ್ ಗೆಲ್ಲ ಸ್ಪೆಷಲ್. ಅನ್ನ ಜೊತೆ ಕೂಡ ತಿನ್ಬೋದಲ್ಲ? ತಿನ್ಬೋದು. ಕಾಂಗ್ರೆಸ್ ಇಂದಿರಾ ಗಾಂಧಿ ಆಡಳಿತ ಒಳ್ಳೆ ಆಡಳಿತ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, 10 ವರ್ಷ ಇದ್ರು, ಉಳುವವನೇ ಹೊಲದೊಡೆ ಅಂತ ಹೇಳಿ ಮಾಡಿ ಬಡವರಿಗೆಲ್ಲ ಭೂಮಿಯನ್ನು ಹಂಚಿದ್ದು ಇಂದಿರಾ ಗಾಂಧಿ ಅವರು ಮಾಡಿದ್ರು. ಅದು ಮಾಡಿದ್ರಿಂದ ಎಷ್ಟೋ ಜನ ಬದುಕಿದ್ರು. ಆದ್ರೆ ಜನರಿಗೆ ಅದು ನೆನಪಿಲ್ಲ, ಗೊತ್ತಾಯಿಲ್ಲ. ಅವ್ರಿಗೆ ಜನರಿಗೆ ನಿಜವಾಗಿ ನೆನಪಿಲ್ಲ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ನೆನಪಿಟ್ಟುಕೊಳ್ಬೇಕು. ಒಬ್ಬ ಉಪಕಾರ ಮಾಡಿ ನೆನಪಿಟ್ಟುಕೊಳ್ಬೇಕು. ಲಾಸ್ಟ್ಗೆ ಅವರನ್ನೇ ಸೋಲಿಸಲಿಲ್ವಾ? ಮತ್ತೆ ಬಂಗಾರಪ್ಪ ಮಾಡಿದ್ದು, ನೀರಿಂದು ಫ್ರೀ ಮಾಡಿದ್ದು, ಈಗ ಕರೆಂಟ್ ಫ್ರೀ ಮಾಡಿದ್ದು, ಎಲ್ಲ ಒಳ್ಳೆಯ ಕೆಲಸ. ಆಳ್ ಕೆಲಸ ಯಾವುದೂ ಅಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಅವರಿಗೆ ಖರ್ಚೇ ಇಲ್ಲ ಅಂತ. ಈಗ ಸೂರ್ಯನ ಬಿಸಿಲಿಗೆ ಅಷ್ಟು ಸಮುದ್ರದ ನೀರು ಮೇಲೆ ಹೋಗ್ತದೆ, ಗೊತ್ತಾಯ್ತಲ್ಲ. ನಾವು ಆ ಪಕ್ಷದವ್ರು ಮಾಡುದಲ್ಲ. ಆ ನೀರು ಹೋಗಿ ಯಾವ ಯಾವ ತಾಲೂಕಿಗೆ ಬೇಕು, ಯಾವ ಯಾವ ಜಿಲ್ಲೆಗೆ ಬೇಕು ಅಂತ ಹೇಳಿ ಗಾಳಿಯ ಮುಖಾಂತರ, ಮೋಡದ ಮುಖಾಂತರ ಎಲ್ಲಾ ಕಡೆಗೆ ಬೀಳ್ತದೆ. ದೇವರು ಮಾಡುವ ಕೆಲಸ. ಗೊತ್ತಿರೋ ಮನೆಗೆ ಬಂದಿದ್ದೀನಿ, ತಿಂತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜೊತೆ ಮಾತಾಡಿಕೆ ಅಂದ್ರೆ ಖುಷಿ ಅಂತ ಕಳಿತದ. ಮಾತಿನಿಂದಲ್ವ ಮನುಷ್ಯ, ಗೊತ್ತಾಯ್ತಲ್ಲ. ತುಂಬಾ ಅಪರೂಪ. ನಾವ್ ಇಲ್ಲಿ 3 ವರ್ಷ ಇದ್ದಲ್ಲ, ಇಲ್ಲೇ ಶಿಲ್ಪೇಟ್ ಹತ್ರ. ಎಲ್ಲ ಈ ಭಾಷೆನೇ ಬಂದ್ಬಿಟ್ಟಿತ್ತು, ಇದ್ರ ಭಾಷೆ, ಮಂಗಳೂರು ಭಾಷೆ. ಇಲ್ಲಿದ್ದ ಸರಿ, ಕೋಳಿ ಫೈಟ್ ಉಂಟಲ್ಲ ಇಲ್ಲಿ, ಕೋಳಿ ಫೈಟ್. ಹೌದೌದೌದು. ನಾವು ಆಡಿಸ್ತಿದ್ವಿ ಕೋಳಿಘಾಟ. ಅಲ್ಲಿ ನಾವು ಈಗ ಸ್ಕೂಲ್ ಇದ್ವಲ್ಲ, ಅಲ್ಲಿ ಭಟ್ರು ಮಾಡ್ತಿದ್ರು ಕೋಳಿ. ನಾವೆಲ್ಲ ಅದಕ್ಕೆ ಟ್ರೈನಿಂಗ್ ಕೊಡ್ತಿದ್ವಿ. ಮಾಮೂಲಿ ಬ್ಲೇಡ್ ಹಾಕೋದು, ಜಂಪ್ ಮಾಡ್ಸೋದು, ಅದೆಲ್ಲ ಫುಲ್ ಟ್ರೈನಿಂಗ್ ನಾವೇ ಕೊಡ್ತಾ ಇದೀವಿ ಅಂತ ಹೇಳ್ಸ್ಕೊಂಡು. ಆಮೇಲೆ ತುಂಬಾ ಚೆನ್ನಾಗಿತ್ತು. ಹಾಗೆ ಅದರಲ್ಲಿ ಈಗ ಮೊನ್ನೆ ಇದ್ರಲ್ಲಿ ಎಷ್ಟೋ ಜನರ ಕೆಲ್ಸದಿದ್ರು, ಪಾಪ ಅವ್ರ ಹೆಂಡತಿ ಗತಿ ಅಂತ ಇವ್ರ ಬೊಬ್ಬೆ ಇದೆಲ್ಲ ಇಲ್ಲ. ಚಿಕ್ಕ ಮಕ್ಳು ಅವರು, ನಮ್ಮ ಏಜ್ ಅವರು. ಈಗ ನಿಜವಾಗಿ ತಪ್ಪು ಅಲ್ಲಿ ಯಾರ್ದು ಅಂತ ಹೇಳಿ ಗೊತ್ತಿಲ್ಲ. ಹೌದು, ಇವರು ಮಾಡಿದ ತಪ್ಪು. ಯಾರು? ಈ ಸರ್ಕಾರದವರು ಈ ಜನರನ್ನು ಕಟ್ಟಿಕೊಂಡು ಅಲ್ಲಿ ಮ್ಯಾಚ್ ಗೀಚ್ ಮಾಡಿ ಫಂಕ್ಷನ್ ಮಾಡಿ ಇಷ್ಟು ಜನರನ್ನೆಲ್ಲ ಸೇರಿಸಿ ಹಾಳು ಕೊಂಡೋಗಿದ್ದು ಇವರು. ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ಬ್ರಹ್ಮವಂತರು ಆಗಿಲ್ಲ. ಯಾಕೆಂತ ಹೇಳ್ತೇನೆ, ಅಷ್ಟು ಜನರು ನೋಡಿ, ಅಷ್ಟು ಜನರು ಗೊತ್ತಿದ್ದವರು ಇರುವಾಗ ಹೇಗೆ ಕಂಟ್ರೋಲ್ ಮಾಡುದು? ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಹಾಗೆ ಆಗ್ತದೆ. ಆಕ್ಚುಲಿ ಈ ಸೈಡ್ ಎಲ್ಲ ಸ್ವಲ್ಪ ಬಹಳ ಕಮ್ಮಿ. KSRTC ಬಸ್ ಸ್ಟ್ಯಾಂಡೇ ಇಲ್ಲ, ಬಸ್ ಸ್ಟ್ಯಾಂಡ್ ಗಳೇ ಇಲ್ಲ ಆಲ್ಮೋಸ್ಟ್. ಅದೇ ಹೇಳಿದ್ದು, ಮಂಗಳೂರು ಬಿಟ್ಟು ಎಲ್ಲೂ ಇಲ್ಲ. ಮಂಗಳೂರು ಮೇನ್ ಬಸ್ ಸ್ಟ್ಯಾಂಡ್ ಇದೆ ಅಷ್ಟೇ KSRTC. ಈಗ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಎಲ್ಲ ಪ್ರೈವೇಟ್ ನವರು ಮಾಡಿ ನಿಜವಾಗಿ ನೋಡ್ಲಿಕ್ಕೆ ಇದ್ರಲ್ಲಿ ಒಂದು KSRTC ಬಸ್ ಕೂಡ ನಿಲ್ಲಂಗಿಲ್ಲ ಅಲ್ಲಿ ಆ ಸ್ಟ್ಯಾಂಡ್ ಅಲ್ಲಿ. ಅಲ್ಲ, ಅವರು ಅಂತ ರಣಗಳಲ್ಲಿ ಪ್ರೈವೇಟ್ ಬಸ್ ನಾನು ನೋಡಿದ್ದೀನಿ. ಪ್ರೈವೇಟ್ ದೊಡ್ಡ ಬಸ್ ಸ್ಟ್ಯಾಂಡ್. ಈಗ KSRTC ಒಂದು ಬರಲ್ಲ. ಈಗ ಸಿದ್ದರಾಮಯ್ಯ ಈಗ ನಾಳೆ ಬಲ ಕೊಡಿ ಅಲ್ಲ, ನಾನು ಹೇಳಿದ್ದೀನಿ ಸಲಹೆ ಕೊಡಿ, ಈ ಪ್ರೈವೇಟ್ ಬಸ್ನವರು ನಮ್ಮ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡಿ. ಯಾಕೆ ಅವ್ರಿಗೆ ಬೇರೆ ಬಿಸಿನೆಸ್ ಮಾಡ್ಬೋದು ಅಂತ. ಇದನ್ನು ಮಾಡ್ಬೇಕಾಗಿಲ್ಲ ಅಂತ ಅವ್ರಿಗೆ ಗುಡ್ಸ್ ವೆಹಿಕಲ್ ಅದೇ ಇದು ಮಾಡಿ ಅಲ್ಲದ ಅಂಗಡಿ ಇಟ್ಟು ವ್ಯಾಪಾರ ಮಾಡ್ಲಿಕ್ಕೆ ಅವ್ರಿಗೆ. ಇದು ಕೋಣಗಳನ್ನು ಓಡಿಸಿದಾಗೆ ಮಾಡಿ ಈಗ ಆಕ್ಸಿಡೆಂಟ್ ಮತ್ತೊಂದು ಇನ್ನೊಂದು ಬರುವುದೇ ಅದ್ರಲ್ಲಿ. ಹಾಗೆ ಬುದ್ಧಿಯಿಂದ ಮನುಷ್ಯ ಗೆಲ್ಬೇಕು. ಮತ್ತೆ ಇದು ಮುಂದೆ ಚೇಂಜ್ ಆಗ್ತದೆ ಅಥವಾ ಹಂಗೆ ಇರುತ್ತೆ ಇದು ಪ್ರೈವೇಟ್ ಬಸ್ KSRTC ಬಸ್? ಪ್ರೈವೇಟ್ ಬಸ್ ನೀವು ನೋಡಿ, ಈಗ ಒಂದು ಇನ್ನೊಂದ್ಸಲ ಕಾಂಗ್ರೆಸ್ ಬರ್ಲಿ, ಪ್ರೈವೇಟ್ ಬಸ್ ಎಲ್ಲ ಮನೆಗೆ ಹೋಗೋ ವ್ಯವಸ್ಥೆ ಆಗ್ತದೆ. ನಾನು ಹೇಳಿದ್ ಯಾಕೆ ಗೊತ್ತುಂಟಾ, ಅವರು ಬದುಕಬೇಕು, ಬದುಕಬಾರ್ದು ಅಂತಲ್ಲ. ಒಂದೊಂದು ಕಡೆ ಬೇಕಾದ್ರೆ ಅವರಿಗೆ ಬಿಟ್ಬಿಡಿ, ತೊಂದ್ರೆ ಇಲ್ಲ. ಈಗ ಬಿಟ್ಟಿದ್ರೆ ಉಡುಪಿ ಬಿಟ್ಟಿದ್ದಾರೆ, ಅದು ಹಾಗೆ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾಗ್ತದೆ. ಇವರು ಅದಕ್ಕಿಂತ ಕಡಿಮೆ ಇಲ್ಲಿ ಓಡಿಸಿಕೊಂಡಿರ್ಲಿ. ಆಗ ಅವ್ರು ಹೇಳ್ತಾರೆ ನಮಗೂ ಒಂದು ಸೀಟ್ ನೀವು ಫ್ರೀ ಕೊಡ್ತೀವಿ ಅಂತ ಕೇಳ್ತಾರೆ. ಪ್ರೈವೇಟ್ ನವರಿಗೆ ಕೇಳ್ತಾರೆ ಅಂತ ಬುದ್ಧಿವಂತರು ಬಿಡ್ತಾರ? ಇದು ಮಾತ್ರ ನಡೀತಿಲ್ಲ ಅಂತ ಹೇಳುದು ಭರವಸೆ. ಬರ್ತೀವಿ ತಾತ.
ತುಂಬಾ ಖುಷಿಯಾಗಿ ಮಾತಾಡಿ. ಆಯ್ತಾಯ್ತು, ಮಾಡಿ ಒಳ್ಳೆದು. ಬರ್ತೇವೆ. ದೇವ್ರು ಒಳ್ಳೇದು ಮಾಡ್ಲಿ, ಹಾ. ಒಳ್ಳೇದು ಮಾಡಿದ್ರೆ ನಮ್ಗೆ ಸಂತೋಷ. ಹೋಗ್ ಬರ್ತೇವೆ. ಬರ್ತೀನಿ. ಆಯ್ತಾ?